ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಕ್ರಿಕೆಟ್ IPL 2026 ನಿಧಾನಕ್ಕೆ ತನ್ನ ಮುಕ್ತಾಯದ ಹಂತ ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ನಿನ್ನೆ ನಡೆದಂಥ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಎಲ್ಲರ ಮಧ್ಯದಲ್ಲಿ ಯುದ್ಧನ ಆದಂಗೆ ಆಗಿತ್ತು. ಪಾಪ ಯಾಕೋ ಏನೋ ಡೆಲ್ಲಿ ಡೆವಿಲ್ಸ್ ಅಂತ ಕರ್ಕೊಳ್ತಾ ಇದ್ರು ಒಂದು ಕಾಲಕ್ಕೆ. ಈಗ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತೆ ಸೋಲನ್ನು ಅನುಭವಿಸುವಂಥ ಪ್ರಸಂಗ ಬಂದದ. ಅದರಲ್ಲೂ ಮುಖ್ಯವಾಗಿ 3 ಜನ ಸ್ಪಿನ್ನರ್ಗಳು ಭಾಳ ಪ್ರಭಾವ ಮಾಡಿದ್ದಾರೆ. ಅದರಲ್ಲೇ ಮುಖ್ಯವಾಗಿ ಅನುಕೂಲ್ ರಾಯ್, ಸುನಿಲ್ ನಾರಾಯಣ್ ಮತ್ತು ವರುಣ್ ಚಕ್ರವರ್ತಿ. ಏನು ಕೋಲ್ಕತ್ತಾ ನೈಟ್ ರೈಡರ್ಸ್ ಸ್ಪಿನ್ನರ್ ಇದ್ದರೆ ಅವರ ಹೊಡೆತಕ್ಕೆ ಈ ನಮ್ಮ ಏನಪ್ಪ ಅಂತಂದ್ರೆ ಕ್ಯಾಪಿಟಲ್ಸ್ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿಫಲರಾದರು, ಸೋತರು. ಅದ್ರ ಜೊತೆಗೆ ನಿಧಾನಕ್ಕೆ ಟೂರ್ನಿಂದ ಔಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಇದೊಂದು ರೀತಿ ಏನಪ್ಪ, ಈಗ ನಿಮ್ಗೆ ಹೇಳಿದಂಗೆ ಕ್ರಿಕೆಟ್ ಅನ್ನುವಂಥದ್ದು ಅನ್ಸರ್ಟನ್. ಏನು ಬೇಕಾದ್ರೂ ರಿಸಲ್ಟ್ ಆಗ್ಬೋದು. ಬಲಿಷ್ಠ ಅನ್ನುವಂಥವು ಸೋತು ಹೋಗ್ಬೋದು, ಸೋಲುವಂಥ ವ್ಯಕ್ತಿಯನ್ನು ನಾವು ಗೆದ್ದು ಹೋಗ್ಬೋದು. ಹನ್ನೊಂದಿನ ಆಟ ಆವತ್ತು ಯಾರು ಚೆನ್ನಾಗಿ ಆಡ್ತಾರೋ ಅವ್ರು ಗೆಲ್ತಾರೆ. ಆ ದಿಶೆಯಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಚೆನ್ನಾಗಿ ಆಡಿದರು, ಸ್ಪಿನ್ನರ್ಗಳು ಬೌಲಿಂಗ್ ಚೆನ್ನಾಗಿ ಮಾಡಿದರು. ಅವರನ್ನು ಕಡಿಮೆ ರನ್ನಿಗೆ ಔಟ್ ಮಾಡಿಬಿಟ್ರು. ನಮ್ಮ ಏನಪ್ಪ ಅಂದ್ರೆ ಈ ವಿಶೇಷ 142 ರನ್ ಮಾತ್ರ ಗಳಿಸೋಕ್ಕೆ ಸಾಧ್ಯ ಈ ಡೆಲ್ಲಿ ಕ್ಯಾಪಿಟಲ್ಸ್. 142 ರನ್ ಅಂದರೆ ಸರ್ ಗೆಲ್ಲುವ ಯಾವುದೇ ಬ್ಯಾಟ್ಸ್ಮನ್ ಇವತ್ತು 10 ಟೀಮ್ಗಳಲ್ಲಿ ಯಾವುದೇ ಟೀಮ್ ಇದ್ದರೂ 142 ಮುಂದೆ ಗುರಿ ಇಟ್ಟಾಗ ಸಹಜ ಮೆಂಟಲ್ ಪ್ರೆಷರ್ ಕಡಿಮೆ ಆಗಿಬಿಡ್ತದೆ, ಸಹಜವಾಗಿ ಆಡ್ತಾರೆ. ಹೀಗಾಗಿ ಈ ನಮ್ಮ ನೈಟ್ ರೈಡರ್ಸ್ ಇದ್ದವರು ಈ ನಮ್ಮ ಡೆಲ್ಲಿ ಕ್ಯಾಪಿಟಲ್ಸನ್ನು ಸೋಲಿಸಿದರು. ಇದರಲ್ಲಿ ಏನು ಸರಳ ಅದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಿಜವಾಗಿಯೂ ನಿನ್ನೆ KL ರಾಹುಲ್ ಆಡಬೇಕಾಗಿತ್ತು. ಇನ್ನೂ ಅವರು ಒಳ್ಳೆ ಒಳ್ಳೆ ಆಟಗಾರ ಇದ್ದಿರ್ತಾರಲ್ಲ, ಅವ್ರು ಆಡಬೇಕಾಗಿತ್ತು. ಯಾಕೋ ಆಡಿಲ್ಲ. ಬ್ಯಾಟಿಂಗ್ ಭಾಳಷ್ಟು ವೀಕ್ ಆದ ಪರಿಣಾಮವಾಗಿ ಈ ಒಂದು ನಮ್ಮ ಈ ಡೆಲ್ಲಿ ಕ್ಯಾಪಿಟಲ್ಸ್ ಸೋತು ಹೊರಗೆ ನಡೆದಂಗೆ ಆಗ್ಯದ. ಇವರು ಇನ್ನೂ ಮುಂದಿನ ಮ್ಯಾಚ್ಗಳಲ್ಲಿ KKR ಎಷ್ಟು ಮಟ್ಟಿಗೆ ಗೆಲ್ತಾರೆ, ಏನು ಮಾಡ್ತಾರೆ, ಅದು ಭಾಳ ಮಹತ್ವದ. ಈಗ ಏನಿದ್ರು ಟಾಪ್ 12 ಪಾಯಿಂಟ್ ಯಾರು ಪಡೆದ ಅವ್ರ ಮಧ್ಯದಲ್ಲಿ ಈ ಯುದ್ಧ 14ರಿಂದ 12 ಇವ್ರ ಮಧ್ಯದಲ್ಲೇ ಏನಾದರೂ ಇವರ ಸೆಮಿಫೈನಲು, ಫೈನಲು, ಕ್ವಾರ್ಟರ್ ಫೈನಲು, ಕ್ವಾಲಿಫೈಯರು, ನಾನ್ ಕ್ವಾಲಿಫೈಯರು ಅದನ್ನು ಕಿತ್ತು ಹೋಗುವಂಥವ್ರು ಇವೆಲ್ಲ ಇವ್ರೊಳಗೆ ಆಗುವಂಥದ್ದು. ಒಂದದ್ದು SRH ಅಂದರೆ ನಿಮಗೆ ಗೊತ್ತಾಗಿಬಿಡ್ತಿದ್ದು ಸನ್ರೈಸರ್ಸ್. ಇವ್ರದಿಂದವರು ಆಲ್ರೆಡಿ 14 ಪಾಯಿಂಟ್ ತೊಗೊಂಡಿದ್ದಾರೆ. ಆದರೆ 11 ಪಂದ್ಯಗಳು ನಡೆದಿದ್ದಾರೆ. 11 ಪಂದ್ಯಗಳಲ್ಲೇ 7 ಗೆದ್ದರೆ 4 ಸೋತ್ತಾರೆ. ಇನ್ನು PBKS ಅಂದರೆ ಪಂಜಾಬ್ ಕಿಂಗ್ಸ ಅವರು 10 ಪಂದ್ಯಗಳಾಡಿ 13 ಪಾಯಿಂಟ್ಗಳನ್ನು ಪಡೆದಿದ್ದಾರೆ. ಇವರಿಬ್ಬರು ಈಗ ಹೆಚ್ಚು ಕಡಿಮೆ ಸೆಮಿಫೈನಲ್ ಬಂದಂಗೆ ನಾನು ತಿಳ್ಕೊಂಬೋದು. ಅಂತ RCB ಅದ. RCB 10 ಆಡಿದೆ, ಅದು 10 ಮ್ಯಾಚ್ ಆಡಿದ, ಅದು 12 ಪಾಯಿಂಟನ್ನು ಗಳಿಸಿದ. RR ಇದು 10 ಮ್ಯಾಚ್ ಆಡಿದ, 12 ಪಾಯಿಂಟ್ಗಳನ್ನು ಗಳಿಸಿದ. ಇನ್ನು ರಾಜಸ್ಥಾನ್ ರಾಯಲ್ಸ್ ಅವರು, ಇನ್ನು GT ಅವರದಿಂದವರು ಅವರು 10 ಮ್ಯಾಚ್ ಆಡಿದ್ದಾರೆ, 12 ಪಾಯಿಂಟ್ ಇದ್ದಾರೆ. ಅಂದ್ರೆ ಇವರ ಮಧ್ಯದಲ್ಲಿನ ಇವು ಏನಾಗುವಂಥವು ಅಂತ ಅದನ್ನಂತಲ್ಲ ಅದರ ಇಲ್ಲಂತಲ್ಲ. GT ಅಂದರೆ ಗುಜರಾತ್ ಟೈಟನ್ಸು, ಆಮೇಲೆ CSK, KKR, DC ಎಲ್ಲ ಬರ್ತಾರೆ. ಮೋಸ್ಟ್ಲಿ ಅವರು ಎಂಟ್ರಿ ಆಗ್ತಾರೋ ಅಂತ ಈಗಿನ ಮಟ್ಟಿಗೆ ಅನ್ನಿಸ್ತಾ ಇಲ್ಲ. ಅದನ್ನೆಲ್ಲ ಇವತ್ತಿನ ಮ್ಯಾಚ್ದಲ್ಲೇ ವಿಶೇಷವಾಗಿ ಈ 2ರ ಮಧ್ಯೆ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ಮಧ್ಯಲ್ಲದ. ಈ ರಾಜಸ್ಥಾನ್ ರಾಯಲ್ಸ್ ಅವರು 10 ಮ್ಯಾಚ್ ಆಡಿದ್ದಾರೆ, 12 ಗಳಿಸಿದ್ದಾರೆ. GT ಅವರು 10 ಮ್ಯಾಚ್ ಆಡಿದ್ರೆ 12 ಗಳಿಸಿದ್ದಾರೆ. ಇಬ್ಬರು ಹಿಂದೆ ಮುಂದೆ ಅದಾರ. ಇದರಲ್ಲಿ ಯಾರು ಗೆಲ್ತಾರೆ ಇವತ್ತು ಅನ್ನುವಂಥದ್ದು ಭಾಳ ಮಹತ್ವದ. GT ಅಂದ್ಗಳು ನಿಮ್ಗೆ ಗೊತ್ತಾಗ್ಬಿಡ್ತದೆ. ಶುಭ್ಮನ್ ಗಿಲ್ ಅವ್ರದಿಂದವ್ರು ಜೋರ್ದಾರಾಗೆ ಆಡುವಂಥ ಸಾಧ್ಯತೆಗಳಿದ್ದಾವೆ. ಮುಂದೆ ರಾಜಸ್ಥಾನ್ ರಾಯಲ್ಸ್ ಒಳಗೆ ಮೊನ್ನೆ ಒಳ್ಳೆ ಆಟ ಆಡಿದ ನಾಯಕ ರಿಯಾನ್ ಪರಾಗ್ ಇದ್ದಾರೆ. ಇವ್ರ ಮಧ್ಯದಲ್ಲಿ ಜಬರ್ದಸ್ತ್ ನಡೆಯುವಂಥದ್ದು. ಈ ಮ್ಯಾಚಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಇವತ್ತು ಗೊತ್ತಾಗುವಂಥದ್ದು. ಇಬ್ಬರು ಬಲಾಢ್ಯರಿದ್ದಾರೆ.
ಸತತ 3 ಪಂದ್ಯಗಳನ್ನ ಬಲಾಢ್ಯ ತಂಡಗಳನ್ನು ಸದೆ ಬಡಿದು ಆತ್ಮವಿಶ್ವಾಸದಲ್ಲಿರೋ ಗುಜರಾತ್ ಟೈಟನ್ಸ್ 3 ಒಳ್ಳೆ ಟೀಮ್ಗಳನ್ನು ಸೋಲಿಸಿದ್ದಾರೆ, ಸತತ ಗೆದ್ದಾರೆ ಗುಜರಾತ್ ಟೈಟನ್ಸ್. ಹೀಗಾಗಿ ಶುಭ್ಮನ್ ಗಿಲ್ ಅವ್ರಿಗೆ ನಾವು ಈ ಸಲ ಇದನ್ನು ಇವತ್ತಿನಿಂದ ಗೆಲ್ತೀವಿ ಅನ್ನೋಂಥ ಭರವಸೆ. ಯಾಕೆಂತಂದ್ರೆ ಈಗ ಗೆಲ್ಲುವುದಂತೆ ಬಹಳ ಅನಿವಾರ್ಯ ಎಲ್ಲರಿಗೂ. ಸ್ವತಃ ನಮ್ಮ ರಾಜಸ್ಥಾನ್ ರಾಯಲ್ಸ್ಗಾಗಿರ್ಬೋದು, ಟೈಟನ್ಸ್ಗಾಗಿರ್ಬೋದು, ಇಬ್ಬರು ಟೈಟ್. ಇವತ್ತು ನಾವು ಗೆಲ್ಲಬೇಕು, ಗೆಲ್ಲತ್ತಿರ ಮುಂದಿನ ಮ್ಯಾಚಿಗೆ ನಾವು ಹೋಗ್ಲಿಕ್ಕೆ ಸಾಧ್ಯ. ಅದಿಲ್ಲ ಆದರೆ ನಾವು ಪ್ಲೇ ಆಫ್ಗೆ ಹೋಗಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಬ್ಬರಿಗೂ ಗೊತ್ತದ. ರಾಯಲ್ಸ್ ಬ್ಯಾಟಿಂಗ್ನಲ್ಲಿ ಉತ್ತಮದ ವೈಭವ್ ಸೂರ್ಯವಂಶಿ ಇದ್ದಾರೆ, ಯಶಸ್ವಿ ಜೈಸ್ವಾಲ್ ಇದ್ದಾರೆ, ಧ್ರುವ ಜುರೇಲ್ ಇದ್ದಾರೆ, ಒಳ್ಳೆಯ ಆಟಗಾರರು. ಈಗಾಗಲೇ ಸೂರ್ಯವಂಶಿ ವೈಭವ್ 4 ನೋಡಿದ್ದಾರೆ. ಯಶಸ್ವಿ ಜೈಸ್ವಾಲ ಅವರಿದ್ದಂಥವರು 312 ಹೊಡೆದಿದ್ದಾರೆ. ಧ್ರುವ ಜುರೇಲ್ 290 ಹೊಡೆದಿದ್ದಾರೆ. ಇದು ಸಾಣದಲ್ಲ. ಹೀಗಾಗಿ ಈ ಒಂದು ರಾಜಸ್ಥಾನ್ ರಾಯಲ್ಸು ಅಷ್ಟು ಸುಲಭವಾಗಿ ಗುಜರಾತ್ ಟೈಟನ್ಸ್ ಅವ್ರು ಬಿಟ್ಟು ಕೊಡಲಿಕ್ಕಿಲ್ಲ ಅನ್ನುವಂಥ ಮಾತುಗಳಿದ್ದಾವೆ. ನೋಡೋಣ ಅದನ್ನು ಏನಾಗ್ತದೆ. ಅದೇ ಕಾಲಕ್ಕೆ ನಾಯಕ ಗಿಲ್ ಎಲ್ಲಿವರೆಗೆ ಗುಜರಾತ್ ಟೈಟನ್ಸ್ ಒಳಗೆ 378 ಹೊಡೆದಾರೆ, ಸಾಯಿ ಸುದರ್ಶನ್ 385 ಹೊಡೆದಾರೆ. ಒಳ್ಳೆ ಉತ್ತಮ ಆರಂಭ ಕೊಡ್ತಾ ಬಂದಿದ್ದಾರೆ ಇವರೆಲ್ಲರೂ. ಈಗಾಗಲೇ ಇವರು ಸಾಯಿ ಅವರು 1 ಶತಕ ಹೊಡೆದಾರೆ, 6 ಶತಕ ದಾಖಲಿಸಿದ್ದಾರೆ, 335 ಹೊಡೆದಿದ್ದಾರೆ. ಒಳ್ಳೆ ಒಂದು ಬಾಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲಿದ್ದಾರೆ. ಕಗೀಸೋ ರಬಾಡ 16 ವಿಕೆಟ್ ತೊಗೊಂಡಾರ, ಪ್ರಜಿತ್ ಕೃಷ್ಣ 12 ತೊಗೊಂಡಾರ, ಮೊಹಮ್ಮದ್ ಸಿರಾಜ್ 11 ತೊಗೊಂಡಾರ. ಎದುರಾಳಿ ಬ್ಯಾಟ್ಸ್ಮನ್ಗೆ ಸೇವ್ ಸೊಪ್ಪನಾಗಿದೆ. ಒಟ್ಟಲ್ಲಿ ಎರಡೂ ಟೀಮ್ಗಳು ಇವತ್ತು ಗೆಲ್ಲುವ ತಯಾರಿಯಲ್ಲೇ ಬಂದು ನಿಂತಿದ್ದಾರೆ. ಯಾರು ಗೆದ್ರೂ ಪಾಯಿಂಟ್ 2 ಹೆಚ್ಚಾಗ್ತದೆ, ಅದರಲ್ಲಿ 2 ಮಾತಿಲ್ಲ. ಈಗಾಗಲೇ 12 ಈ ಪಾಯಿಂಟ್ಗಳನ್ನು ಪಡೆದಿರುವಂಥವ್ರಲ್ಲಿ 10 ಮ್ಯಾಚ್ ಆಡಿದ್ದಾರೆ ಇಬ್ಬರು. ಈಗ ಮುಂಬರುವ ಎಲ್ಲ ಮ್ಯಾಚ್ಗಳು ಗೆಲ್ಲಬೇಕಾಗಿದ್ದು ಇಬ್ಬರಿಗೂ ಅನಿವಾರ್ಯ ಇದೆ. ಯಾರು ಗೆಲ್ತಾರೆ ಅವ್ರು ಪ್ಲೇ ಆಫ್ಗೆ ಮತ್ತೆ ಕನಸ್ಕೊಂತಾರೆ, ಯಾರು ಸೋಲ್ತಾರೆ ಕೆಳಗೆ ಇಳಿತಾ ಬರ್ತಾ ಇರ್ತಾರೆ. ನೋಡು ಇನ್ನಾಗ್ಬೋದು, ಏನಿಲ್ಲ ಅಂತೇಳಿ. ಏನೋ ಇಲ್ಲಿ ಗೆಲ್ಲ ಪಡೆ ಇದ್ದಿದ್ದು ಅಷ್ಟು ಸುಲಭವಾಗಿ ಬಿಟ್ಟುಕೊಡ್ಲಿಕ್ಕಿಲ್ಲ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ. ಅದರ ಅರ್ಥ ರಾಜಸ್ಥಾನ್ ರಾಯಲ್ಸ್ ವೀಕ್ ಅದಾರ ಮತ್ತಿನದಾರ ಅಂತಲ್ಲ. ವೀಕಾ ಸ್ಟ್ರಾಂಗಾ ಪ್ರಶ್ನೆ ಇಲ್ಲ. ಆವತ್ತು ಯಾರು ಆಡ್ತಾರೆ ಈಗ ಹೇಳಿದೆ ನಿಮಗೆ. ಆಯಾ ದಿನ ಯಾರು ಒಳ್ಳೆ ಬಾಲಿಂಗ್ ಮಾಡ್ತಾರೆ, ಯಾರು ಒಳ್ಳೆ ಬ್ಯಾಟ್ಸ್ಮನ್ ಮಾಡ್ತಾರೆ, ಒಂದು ಕ್ಯಾಚ್ ಸಹಿತ ಒಂದು ಸಿಂಪಲ್ ಕ್ಯಾಚ್ ಡ್ರಾಪ್ ಮಾಡಿದ್ರೆ ಸೋಲಿಗೆ ಕಾರಣ ಆಗುವಂಥ ಸಾಧ್ಯತೆಗಳು ಇರ್ತಾವೆ. ಆದರೂ ಇವತ್ತಿನ ಹೊಸ ಈ ಇತಿಹಾಸ ಬರೀತಿರುವಂಥ ಆಟಗಾರರು ಈ IPL ದಿಂದಾಗಿ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿ ಹೋಗಿಬಿಟ್ಟಿದ್ದಾರೆ. ಭಾಳಷ್ಟು ತಮ್ಮ ಶರೀರ ಬಗ್ಗೆ ಅವ್ರಿಗೆ ಖಬರ್ ಅದನ್ನು ಇಲ್ಲೋ ಅನ್ನೋಷ್ಟು ಮಟ್ಟಿಗೆ ಬ್ಯಾಟಿಂಗು ಹಂಗೆ ಆಡ್ತಾರೆ. ಎಂಥ ಫಾಸ್ಟ್ ಬಾಲರ್ ಬಂದರು, ಫೀಲ್ಡಿಂಗು ಹಂಗದ, ಕ್ಯಾಚ್ ಡ್ರಾಪ್ ಮಾಡೋದು ಕಡಿಮೆ ಅದ. ಇದನ್ನೆಲ್ಲ ಗಮನಿಸಿದಾಗ ಎಲ್ಲ ಟೀಮ್ಗಳು ಹೆಚ್ಚು ಕಡಿಮೆ ಒಂದು ಲೆವೆಲ್ದಲ್ಲಿ ಇದ್ದಾರೆ. ಇನ್ನು ಇದರಲ್ಲಿ ಯಾರು ಆವತ್ತು ಮನಸ್ಸು ಕೊಟ್ಟು, ಯಾಕಂದ್ರೆ ಕೇವಲ ಈ ಬ್ಯಾಟ್ಸ್ಮನ್ ಅದಾನಪ್ಪ ಇವು ಚೆನ್ನಾಗಿ ಆಡ್ತಾನೆ ಅವತ್ತಂತಲ್ಲ, ಅವನ ಮನಸ್ಸು ಮೊದಲ ಕಾನ್ಸಂಟ್ರೇಟ್ ಇರಬೇಕು, ಯಾವುದೇ ವಿಚಾರ ತಲೆಯಲ್ಲಿ ಹೋಗಬಾರ್ದು. ಜೊತೆಗೆ ಎಷ್ಟೋ ಬಲಾಢ್ಯ ಬ್ಯಾಟ್ಸ್ಮನ್ ಇದ್ದರು, ಬಾಲರ್ ಎಂಥವು ಬಂದರು ಎದುರಿಸಿರುವಂಥ ಒಂದು ಎದೆಗಾರಿಗಿರೋ ಜೊತೆಗೆ ಕಾನ್ಸಂಟ್ರೇಷನ್ ಭಾಳ ಮಹತ್ವ. ಒಂದು ಕ್ಷಣ ನೀವು ಮೈ ಮರೆತರೆ ವಿಕೆಟ್ ಒಪ್ಪಿಸುವಂಥದ್ದು, ಒಂದು ಕ್ಷಣ ಒಂದು ಕ್ಯಾಚ್ ಡ್ರಾಪ್ ಮಾಡಿದರೆ ಅವತ್ತಿನ ರಿಸಲ್ಟ್ ಬದಲಾಗುವಂಥದ್ದು ಇವೆಲ್ಲವೂ ಆಗ್ತಾಯಿರ್ತಾವೆ. ಆ ಎಲ್ಲ ಕಾರಣಕ್ಕಾಗಿ ಇವತ್ತು ಸಾಯಂಕಾಲ 7:30 ಗಂಟೆಗೆ ನಡೀತದೆ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್. ಎಲ್ಲರಿಗೂ ಕುತೂಹಲ ಮೂಡಿಸ್ತದೆ ಯಾರು ಇವತ್ತು ಗೆಲ್ಲಬಹುದು ಅನ್ನುವಂಥ ಬೆಟ್ಟಿಂಗ್ ಅಂತ ಗೊತ್ತದ, ಸ್ಟಾರ್ಟ್ ಇದ್ದೇ ಇರ್ತದೆ. ಆದರೂ ನಮ್ಮ ಪೊಲೀಸರಿಗೆ ಅವ್ರು ಸಿಗೋದಿಲ್ಲ, ಯಾಕಂದ್ರೆ ಅಷ್ಟು ಇಂಟೆಲಿಜೆಂಟ್ ಇರ್ತಾರೋ ಅದು ಗೊತ್ತಿದ್ದು ನಾವು ಪೊಲೀಸರು ಅಂತಾರೆ ಸಾವಿರ ಯಾಕಪ್ಪ ಅದರಿಂದ ಯಾರು ಇರ್ತಾರೆ ಟೈಕೂನ್ಸ್ಗಳು ಅಂತ ತಿಳ್ಕೊಂಡು ಗಪ್ಪ ಆಗ್ತಾರೋ ಗೊತ್ತಿಲ್ಲ. ಅದೇನಾಗಲಿ ಇವತ್ತಿನ ಮ್ಯಾಚ್ ಶುಭ್ಮನ್ ಗಿಲ್ ಗೆಲ್ತಾರೋ ಇನ್ನು ಇಲ್ಲ ರಾಜಸ್ಥಾನ್ ರಾಯಲ್ಸದ ರಿಯಾನ್ ಪರಾಗ ಗೆಲ್ತಾರೋ ನೋಡೋಣ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಇಲ್ಲಿವರೆಗೆ ಈ ಆರೆಂಜ್ ಕ್ಯಾಪ್ ಯಾರಿಗಪ್ಪ ಅಂದರೆ ಹೆನ್ರಿಚ್ ಕ್ಲಾಸನ್ ಅವ್ರಿಗೆ ಅದ. ಈ ಸನ್ರೈಸ್ ಟೀಮ್ನ ವ್ಯಕ್ತಿ 494 ಹೊಡೆದಾರೆ. ಪರ್ಪಲ್ ಕ್ಯಾಪ್ ಏನು ಭುವನೇಶ್ವರ್ ಕುಮಾರ್ ಹತ್ತಿರ ಅದ. 16 ವಿಕೆಟ್ ಪಡೆದಂಥವ್ರು ಸಮೀಪದಲ್ಲಿದ್ದಾರೆ. ಕಗೀಸೋ ರಬಾಡ ಅವ್ರು ಇವರ ರೆಕಾರ್ಡನ್ನು ಮುರಿಬೋದಾ ಅಥವಾ ಇವ್ರನ್ನ ದಾಟಿ ಹೋಗ್ಬೋದಾ ನೋಡು ಇವತ್ತು ಏನಾಗ್ತವೆ ಅಂತೇಳಿ. ಒಟ್ಟಿನಲ್ಲೇ ಈ IPL ಅತ್ಯಂತ ಕುತೂಹಲಕರ ಘಟ್ಟಕ್ಕೆ ಬಂದಂಥದ್ದು. ಈಗ ಮೇ 31ಕ್ಕೆ ಎಂಡ್ ಆಗ್ತದೆ. ಅಲ್ಲಿವರೆಗೆ ನಿಮಗೆ ದೋಸ್ತಿ ಇರೋದು ಬೆಳಗ್ಗೆ ಎದ್ದ ತಕ್ಷಣ ನೀವು ನೋಡೋದು ಬರ್ರಿ, ನಿಮ್ಗೆ ಅನಿಸಿದ್ದು ಹೇಳೋದು ಬರ್ರಿ, ಸರಿ ಅಂತ ಹೇಳ್ರಿ, ತಪ್ಪಾಗಿದ್ದು ತಪ್ಪು ಅಂತ ಹೇಳಿ ವಿಶ್ಲೇಷಣೆ ಮಾಡ್ತಾಯಿರ್ರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥ ದೇಶಿದ್ದಾರೆ ಸತ್ಯ ಕೈಗಡೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16
ಅರ್ಥಾತ್ ಶ್ರೀ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.